ಹಾಯ್ ಎಲ್ರಿಗೂ ನಮಸ್ತೆ. ಮತ್ತೊಮ್ಮೆ ನನ್ನ ಚಾನಲಿಗೆ ಸ್ವಾಗತ. ಇವತ್ತು ತುಂಬ ಸಿಂಪಲ್ ವೇಯಲ್ಲಿ ಮಶ್ರೂಮ್ ಬಿರಿಯಾನಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ನಾನಿಲ್ಲಿ 2 ಪ್ಯಾಕೆಟ್ ಮಶ್ರೂಮ್ ತಗೊಂಡಿದ್ದೀನಿ. ಮೊದಲಿಗೆ ಅದನ್ನು ಕ್ಲೀನ್ ಮಾಡ್ಕೊಳ್ಬೇಕು. ಅದಕ್ಕೆ ಒಂದು ಪಾತ್ರೆಗೆ ನೀರು ಹಾಕಿ ಉಪ್ಪು ಮತ್ತು ಒಂದು ಸ್ವಲ್ಪ ಅರಿಶಿಣ ಹಾಕಿ ಆ ಮಶ್ರೂಮ್ ಪ್ಯಾಕೆಟ್ ಓಪನ್ ಮಾಡಿ ಎಲ್ಲ ಹಾಕಿದ್ದೀನಿ. ಅದಕ್ಕೆ ಉಪ್ಪು ನೀರಲ್ಲಿ ಮಶ್ರೂಮ್ ಹಾಕಿರೋದ್ರಿಂದ ಏನಾದರೂ ಹುಳ ಹುಪ್ಪಟೆ ಏನಾದಿದ್ದರೆ ಸತ್ತೋಗುತ್ತೆ ಮತ್ತು ಚೆನ್ನಾಗಿ ಕ್ಲೀನ್ ಆಗುತ್ತೆ ಮಶ್ರೂಮು. ಅರಿಶಿಣ ನಂಜಿಗೋಸ್ಕರ ಹಾಕಿದ್ದೀನಿ. ಈ ಥರ ಚೆನ್ನಾಗಿ ವಾಶ್ ಮಾಡಬೇಕು. ಈ ಥರ ಮಶ್ರೂಮ್ ಸ್ವಲ್ಪ ಹೋಲ್ ಇದ್ದರೆ ಈ ಥರ ಸಿಪ್ಪೆ ತೆಗೆದು ಮತ್ತೆ ಚೆನ್ನಾಗಿ ಕ್ಲೀನ್ ಮಾಡಿ. ಯಾಕಂತೇಳಿದರೆ ಹೋಲ್ ಇದ್ದರೆ ಏನಾದರೂ ಹೋಗಿರುತ್ತೆ, ಅದಕ್ಕೋಸ್ಕರ ಅದರ ಮೇಲ್ಗಡೆದು ಸಿಪ್ಪೆ ತೆಗಿತಾ ಇದ್ದೀನಿ. ಫುಲ್ ಕ್ಲೋಸ್ ಇದ್ದರೆ ಮೇಲ್ಗಡೆದು ಒರೆಸಿ ಅದರ ಮೇಲೆದು ಗಲೀಜು ಏನಾದಿದ್ರೆ ಅದನ್ನು ಕ್ಲೀನ್ ಮಾಡಿ. ಈ ಥರ ಓಪನ್ ಇದ್ದರೆ ಸ್ವಲ್ಪ ಕಾಣ್ತಿದ್ರೆ ಅದು ಒಳಗಡೆ ಕಲರ್ ಕಾಣ್ತಿದ್ರೆ ಚೆನ್ನಾಗಿ ಕ್ಲೀನ್ ಮಾಡಿ. ಇವಾಗ ಕ್ಲೀನ್ ಆಯಿತು. ನಾನು 3 ಸಾರಿ ನೀರು ಚೇಂಜ್ ಮಾಡಿ ಚೆನ್ನಾಗಿ ವಾಶ್ ಮಾಡಿದ್ದೀನಿ ಮಶ್ರೂಮನ್ನು. ಮಶ್ರೂಮ್ ಕಟ್ ಮಾಡೋಕೆ ಈ ಥರ ಸ್ಲೈಸ್ ಆಗಿ ಕಟ್ ಮಾಡಿ ಆ ಥರ ಮಶ್ರೂಮ್ ಥರ ಕಾಣಬೇಕು. ಅದು ಚೆನ್ನಾಗಿ ಕಾಣುತ್ತೆ. ಅದಕ್ಕೋಸ್ಕರ ಈ ಥರ ಸ್ಲೈಸಾಗಿ ಕಟ್ ಮಾಡಿ. ನೀವು ಕರಿ ಏನಾದರೂ ಮಾಡ್ತೀರಂತ ಹೇಳಿದ್ರೆ 4 ಪೀಸ್ ಮಾಡಿ. ಇಲ್ಲಿ 2 ಈರುಳ್ಳಿ ತೊಗೊಂಡಿದ್ದೀನಿ, 1 ಟೊಮೆಟೊ, 7 ಕಾಯಿ ಮೆಣಸು, 2 ಇಂಚು ಶುಂಠಿ, 7 ಹೆಸರು ಬೆಳ್ಳುಳ್ಳಿ ಮತ್ತು 1 ಹಿಡಿಯಷ್ಟು ಪುದೀನ ಸೊಪ್ಪು ಗ್ರೈಂಡ್ ಮಾಡಲಿಕ್ಕೆ ತೊಗೊಂಡಿದ್ದೀನಿ. ಅಕ್ಕಿ ಚೆನ್ನಾಗಿ ತೊಳೆದು ಒಂದು 10 ನಿಮಿಷ ನೀರಲ್ಲಿ ನೆನೆಸಿಡಬೇಕು. ನಾನಿಲ್ಲಿ ಸೋನಾ ಮಸೂರಿ ರೈಸ್ ತೊಗೊಂಡಿದ್ದೀನಿ. ಇದೇ ಗ್ಲಾಸಲ್ಲಿ 2.5 ಆಗುವಷ್ಟು ಅಕ್ಕಿ ಹಾಕಿದ್ದೀನಿ. ನೆಕ್ಸ್ಟ್ ಕುಕ್ಕರಿಗೆ 3 ಚಮಚ ತುಪ್ಪ ಹಾಕಿ ಚಕ್ಕೆ, ಲವಂಗ, ಪಲಾವ್ ಎಲೆ, ನಕ್ಷತ್ರ ಮೊಗ್ಗು ಹಾಕಿ ಫ್ರೈ ಮಾಡಿದ ನಂತರ ನೀರುಳ್ಳಿ ಹಾಕ್ತಾಯಿದ್ದೀನಿ. ನೀರುಳ್ಳಿ ಒಂದು ಸ್ವಲ್ಪ ಫ್ರೈ ಆದ ಕೂಡಲೇ 1 ಗೋಡಂಬಿ ಮತ್ತು ದ್ರಾಕ್ಷಿ ಹಾಕಿ ಸ್ವಲ್ಪ ಫ್ರೈ ಮಾಡಿ. ಆಮೇಲೆ 1 ಚಮಚ ಉಪ್ಪು ಹಾಕಿ ಇವಾಗ ನೀರುಳ್ಳಿ ಬೆಂದಿದೆ. ಇವಾಗ ಟೊಮೆಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಟೊಮೆಟೊ ಮೃದು ಆಗಬೇಕು. ಟೊಮೆಟೊ ಬೆಂದಮೇಲೆ ನಾವೇನು ಗ್ರೈಂಡ್ ಮಾಡಿದ್ದೀವಿ ಆ ಮಸಾಲನ ಅದಕ್ಕೆ ಹಾಕಬೇಕು. ಇದು ಚೆನ್ನಾಗಿ ಫ್ರೈ ಆಗಬೇಕು. ಅದರ ಹಸಿ ಸ್ಮೆಲ್ ಏನಿದೆ ಶುಂಠಿ ಬೆಳ್ಳುಳ್ಳಿದು ಅದೆಲ್ಲ ಹೋಗಬೇಕು. ಅದಕ್ಕೋಸ್ಕರ ಚೆನ್ನಾಗಿ ಫ್ರೈ ಮಾಡಿ ಒಂದು ಪ್ಲೇಟ್ ಮುಚ್ಚಿ ಒಂದು 5 ನಿಮಿಷ ಸಿಮ್ಮಲ್ಲಿ ಸ್ವಲ್ಪ ಬೇಯಲಿ. ಆವಾಗ ಹಸಿ ಸ್ಮೆಲ್ ಹೋಗುತ್ತೆ. ಈಗ ಹಸಿ ಸ್ಮೆಲ್ ಹೋಗಿದೆ. ಇವಾಗ 1.5 ಚಮಚದಷ್ಟು ನಾನು ಬಿರಿಯಾನಿ ಪೌಡ್ರ್ ಮಾಡಿದ್ದೀನಿ. ಅದರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಆ ಪೌಡ್ರನ್ನು ಹಾಕಿದ್ದೀನಿ. ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ. ಇವಾಗ ನಾವೇನು ಹಚ್ಕೊಂಡಿರ್ತೀವಿ ಆ ಮಶ್ರೂಮನ್ನು ಅದಕ್ಕೆ ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ. ಅಂದರೆ ಎಲ್ಲ ಮಶ್ರೂಮಿಗೂ ಖಾರ ಅಂಟಬೇಕು. ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗೆಲ್ಲ ಮಿಕ್ಸ್ ಆಗಿದೆ. ಈಗ 3 ಚಮಚದಷ್ಟು ಮೊಸರನ್ನು ಅದಕ್ಕೆ ಹಾಕಿ ಅದನ್ನು ಮಿಕ್ಸ್ ಮಾಡ್ತಿದ್ದೀನಿ. ಇವಾಗ ನಾನೇನು ನೆನೆಸಿಟ್ಟಿರ್ತೀವಿ 10 ನಿಮಿಷದ ಅಕ್ಕಿ ಅದನ್ನು ನಾನು ಅದಕ್ಕೆ ಹಾಕಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಒಂದು ಸರಿ. ಇವಾಗ ನೀರು ಹಾಕಿ ನೀವೆಷ್ಟು ಅಕ್ಕಿ ತಗೊಂಡಿರ್ತೀರೋ ಅದರ 2ರಷ್ಟು ನೀವು ನೀರು ಹಾಕಬೇಕು. ಸೊ ನಾನು 5 ಲೋಟ ನೀರು ಹಾಕಿದ್ದೀನಿ. 2.5 ಲೋಟ ನೀರು ಅಕ್ಕಿ ತಗೊಂಡಿದ್ದೆ. ಅದಕ್ಕೋಸ್ಕರ ನಾನು 5 ಲೋಟ ನೀರು ಹಾಕಿದ್ದೀನಿ. ಅದಕ್ಕೆ ಒಮ್ಮೆ ಉಪ್ಪು ಖಾರ ಎಲ್ಲ ಚೆನ್ನಾಗಿದೆ ಅಂತೇಳಿ ನೋಡ್ಕೊಳ್ಳಿ. ಉಪ್ಪು ಕಮ್ಮಿ ಆಗಿದ್ದರೆ ಹಾಕಿ, ಖಾರ ಕಮ್ಮಿ ಆಗಿದ್ದರೆ ಒಂದು ಸ್ವಲ್ಪ ಕರಿಮೆಣಸಿನ ಹುಡಿ ಹಾಕಿ. ಇವಾಗ 1 ಚಮಚ ತುಪ್ಪ ಮೇಲ್ಗಡೆ ಹಾಕಿ ಲಿಡ್ ಮುಚ್ಚಿಡಿ. 2 ವಿಸಿಲ್ ಕೂಗಿಸಿದ್ದೀನಿ. ನೋಡಿ ಹೆಂಗೆ ಕಲರ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಒಂದು ಸೌಂಡ್ ತಗೊಂಡು ಚೆನ್ನಾಗಿ ಕೆಳಗೆ ಏನಾದರೂ ಮಸಾಲೆ ಏನಾದರೂ ಉಳಿದಿದ್ರೆ ಅಂಥೇಳಿ ಚೆನ್ನಾಗಿ ಮಿಕ್ಸ್ ಮಾಡಿ. ಮೊಸರು ಮಜ್ಜಿಗೆ ಒಟ್ಟಿಗೆ ಇಟ್ಟು ಇದನ್ನು ಬಿಸಿಯಾಗಿ ಸರ್ವ್ ಮಾಡಿ.